ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ 10G ನೆಟ್ವರ್ಕ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಒಂದು 10G ನೆಟ್ವರ್ಕು ಎಲ್ಲಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಹೌದು, ರೀಸೆಂಟ್ ನ್ಯೂಸು, ಚೀನಾದಲ್ಲಿ 10G ನೆಟ್ವರ್ಕು ವರ್ಕ್ ಆಗ್ತಿದೆ. ಹಾಗಾದರೆ ಯಾವಾಗ ಲಾಂಚ್ ಮಾಡ್ತು ಅಂತ ಹೇಳಿದ್ರೆ, ರೀಸೆಂಟಾಗಿ ಏನು ಮಾಡಿದರೆ 10G ನೆಟ್ವರ್ಕನ್ನು ಚೀನಾ ಒಂದು ಕಂಟ್ರಿ ಲಾಂಚ್ ಮಾಡಿದೆ. ಅದರಲ್ಲಿ ಯಾವ ಇದರಲ್ಲಿ ಲಾಂಚ್ ಮಾಡಿದ್ಯಪ್ಪ ಅಂತ ಹೇಳಿದ್ರೆ, ಫಸ್ಟು ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಆಗಿ 10Gನ ಸುವಾನ್ ಕೌಂಟಿ ಮತ್ತು ಹೆಬಾಯ್ ಪ್ರಾವಿನ್ಸ್ ಎಂಬ ಒಂದು ಎರಡು ಕಂಪ್ನಿಯ ಕೊಲಾಬ್ರೇಟಿಂದ ಚೀನಾ ಏನು ಮಾಡಿದೆ, ಯೂನಿಕಾಮನ್ನು ಸ್ಟಾರ್ಟ್ ಮಾಡಿದೆ. ಇದು 10G ಎಷ್ಟು ಇದ್ರಲ್ಲಿ ವರ್ಕ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಸಿಗ್ನಿಫಿಕೆಂಟ್ ಆಗಿ 9834 Mbps ಒಂದು ಸ್ಪೀಡಲ್ಲಿ ಒಂದು 10G ವರ್ಕ್ ಆಗ್ತಿದೆಯಂತೆ. ಹಾಗಿದ್ರೆ ವಿಚ್ ಕಂಟ್ರಿ ಹ್ಯಾಸ್ ಅ 10G ಇಂಟರ್ನೆಟ್ ಸ್ಪೀಡ್ ಅಂತ ಕೇಳಿದ್ರೆ ನೀವು ಡೈರೆಕ್ಟಾಗಿ ಹೇಳ್ಬೋದು ಚೀನಾ. ಇದು ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ 10G ನೆಟ್ವರ್ಕನ್ನು ಸ್ಟಾರ್ಟ್ ಮಾಡಿರ್ತಕ್ಕಂತಹ ಒಂದು ಕಂಟ್ರಿ ಚೀನಾ ಆಗುತ್ತೆ. ಹಾಗಿದ್ರೆ ಹೂ ಹ್ಯಾಸ್ ದ 10G ನೆಟ್ವರ್ಕ್ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತು, ಮೀನ್ಸ್ ಹೇಳ್ತೀನಿ, ನನಗೆ ಗೊತ್ತು. ಯಾವುದು ಎಕ್ಸ್ ಇನ್ಫಿನಿಟಿ ಅಂತ ಬರುತ್ತೆ. ಇನ್ಫಿನಿಟಿ ಅಲ್ಲ, ಎಕ್ಸ್ಫಿನಿಟಿ ಮತ್ತು ಇಂಟರ್ನೆಟ್ ಸರ್ವಿಸು ಯಾವುದು ಹೂ ಹ್ಯಾಸ್ ದಟ್ 10G ನೆಟ್ವರ್ಕ್ ಅಂತ ಹೇಳಿದ್ರೆ ಎಕ್ಸ್ಫಿನಿಟಿ ಇಂಟರ್ನೆಟ್ ಸರ್ವಿಸ್ ಅನ್ನೋ ಒಂದು ಸರ್ವಿಸ್ ಪ್ರೊವೈಡರ್ ಇದನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗಾದರೆ ಯಾವ ಒಂದು ನೆಟ್ವರ್ಕು ಚೀನಾದಲ್ಲಿ ಪ್ರೆಸೆಂಟ್ ವರ್ಕ್ ಆಗ್ತಿದೆಯಪ್ಪ ಅಂತ ಹೇಳಿದ್ರೆ, ಚೀನಾ ಮೊಬೈಲ್ನಲ್ಲಿ GSM ನೆಟ್ವರ್ಕಲ್ಲಿ 10G ಸ್ಪೀಡಲ್ಲಿ ಏನಾಗ್ತಿದೆ, ಇದು ವರ್ಕ್ ಆಗ್ತಿದೆ. ಇದಕ್ಕೆ ಒಂದು ಎಲ್ಲ ಆಟೋನಮಸ್ಗೆ ಮತ್ತು ಅಲ್ಲಿನ ರೀಸನ್ಸ್ಗೆ ಡೈರೆಕ್ಟಾಗಿ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಮುನ್ಸಿಪಾಲಿಟಿಗೆ ಮತ್ತು ಮೇನ್ ಲ್ಯಾಂಡ್ಗಳೆಲ್ಲೆಲ್ಲಿದೆ ಅರೌಂಡ್ 131 ಪ್ರಾವಿನ್ಸಲ್ಲಿ 131 ಪಾಯಿಂಟಲ್ಲಿ ಏನಾಗ್ತಿದೆ, ಈ ಒಂದು 10G ನೆಟ್ವರ್ಕು ಚೀನಾದಲ್ಲಿ ವರ್ಕ್ ಆಗ್ತಿದೆ. ಅದ್ರ ಜೊತೆಗೆ ಇನ್ನೊಂದು ವಾದ ಅಂತಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು 10G ಫೈಬರ್ಗಿಂತ ಫಾಸ್ಟರಾ ಅಂತ ಕ್ವಶನ್ ಬರುತ್ತೆ. ಹೌದು, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಫಾಸ್ಟರ್ ದ್ಯಾನ್ ಫೈಬರ್ ನೆಟ್ವರ್ಕ್ ಕನೆಕ್ಷನ್. ಹೌದು, 10G ಫೈಬರ್ ನೆಟ್ವರ್ಕ್ ಕನೆಕ್ಷನ್ಗಿಂತ ಫಾಸ್ಟಾಗಿ ವರ್ಕ್ ಆಗುತ್ತೆ. ಹಾಗಾದರೆ ಈ ಒಂದು ಚೀನಾದಲ್ಲಿ ಇದು ಇಲ್ಲೀಗಲ್ಲ ಅಂತ ಹೇಳಿದ್ರೆ, ಇದು ಇಲ್ಲೀಗಲ್ ಅಲ್ಲ, ಲೀಗಲ್ ಆಗೇನೆ ಗೌರ್ಮೆಂಟ್ ಏನು ಮಾಡಿದೆ, ಇದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಹಾಗಿದೆ ಇದರಲ್ಲಿ ಏನೇನು ಇನ್ಸರ್ಟ್ ಮಾಡಿದಾರಪ್ಪ ಅಂತ ಅಂದರೆ, 10GBE ಕ್ಯಾನ್ ಯೂಸ್ ಕಾಪರ್ ಆ್ಯಂಡ್ ಫೈಬರ್ ಕೇಬ್ಲಿಂಗ್. ಇದನ್ನು ಫೈಬರಲ್ಲೂ ಯೂಸ್ ಆಗುತ್ತೆ ಮತ್ತು ಕಾಪರಲ್ಲೂ ಕೂಡ ಈ ಒಂದು 10G ನೆಟ್ವರ್ಕು ಯೂಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಇದು 5Gಗಿಂತ ಸ್ಪೀಡ ಅಂತ ಹೇಳಿದ್ರೆ, ಇಟ್ ಈಸ್ ಮೋಸ್ಟ್ ಸ್ಪೀಡ್. ಯಾಕಂದರೆ ಕಂಪೇರೆ ಮಾಡೋಕ್ಕೆ ಹೋಗ್ಬಿಡಿ, 5Gಗೆ ಡಬಲ್ಲು ಏನಾಗ್ತಿದೆ 10G ಬಂದಿದೆ. ಹಾಗಾದರೆ ಇದು 5Gಗಿಂತ ಡಬಲ್ ಮೋಸ್ಟು ಸ್ಪೀಡಾಗಿ ಇರುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಚೀನಾದವ್ರು ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಇದನ್ನು ಇನ್ನೂ ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿಲ್ಲ. ನಾನು ಫಸ್ಟ್ ಹೇಳಿದ್ನಲ್ಲ, 31 ಸ್ಪಾಟಲ್ಲಿ ಏನು ಮಾಡಿದ್ದಾರೆ, ಈ ಒಂದು 10G ನೆಟ್ವರ್ಕ್ ಸ್ಪೀಡನ್ನು ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಮೇನ್ ಸ್ಪಾಟ್ಗಳು ಯಾವ್ದಾದ್ರು ಬರುತ್ತೆ, ಆ ಒಂದು ಮೇನ್ ಸ್ಪಾಟಲ್ಲಿ ಈ ಒಂದು 10G ನೆಟ್ವರ್ಕನ್ನು ಯೂಸ್ ಮಾಡಿದ್ದಾರೆ. ಇನ್ನು ಬೇರೆ ಕಂಟ್ರಿ ಇಲ್ವಾ ಅಂತ ಕೇಳಿದ್ರೆ ನಿಮಗೆ ಸದ್ಯಕ್ಕೇನು ಯಾವುದೂ ಇಲ್ಲ. ಮೇ ಬಿ ಜಪಾನ್ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅನಿಸುತ್ತೆ. ಅದನ್ನು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಜಪಾನ್ನಲ್ಲೂ ಕೂಡ NTT ಈಸ್ಟ್ ಮತ್ತು NTT ವೆಸ್ಟ್ ಅದಾಗಿದೆ. ಏನಪ್ಪ NTT ಅಂದರೆ ನಿಪ್ಪೋನ್ ಟೆಲಿಗ್ರಾಫ್ ಆ್ಯಂಡ್ ಟೆಲಿಫೋನ್ ಕಂಪನಿ, ಇದು ಇನ್ಕ್ರೀಸ್ ಮಾಡಿದೆ 10Gಗೆ. ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ವಾ ಅಂತ ಕೇಳಿದ್ರೆ ಸದ್ಯಕ್ಕೆ ಇನ್ನೆಲ್ಲೂ ಇಲ್ಲ. ಚೀನಾ ಅದು ಬಿಟ್ಟರೆ ಜಪಾನಲ್ಲಿ ಇದು ಕಂಡು ಬರ್ತಿದೆ. ನಿಮಗೊಂದು ಡೌಟ್ ಬರ್ಬೋದು, 10G ಹೌದು ನಿಜವಾಗ್ಲೂ ಇದೆಯಾ, 5Gಗೆ ಇಷ್ಟು ಸ್ಪೀಡ್ ಆದರೆ 10Gಗೂ 9003 ಸಮಥಿಂಗ್ ಸ್ಪೀಡ್ ಹೇಳ್ತಿದ್ದೀರಾ, 839 ಅಂತ. ಹಾಗಾದರೆ ಇದು ರಿಯಲ್ ಅಂತ ಹೇಳಿದ್ರೆ, ಎಸ್ ಅಫ್ಕೋರ್ಸ್ ಇಟ್ ಈಸ್ ಅ ರಿಯಲ್ ಫ್ಯಾಕ್ಟು. ಚೀನಾ ಏನು ಮಾಡಿದೆ, 10G ಒಂದು ನೆಟ್ವರ್ಕನ್ನು ಆ್ಯಡ್ ಮಾಡ್ಕೊಂಡಿದೆ. ಹಾಗಾಗಿ ಇದು ತುಂಬ ಸ್ಪೀಡಾಗಿರುತ್ತೆ. ಅದು ಹೇಗೆ ಸ್ಪೀಡ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.